ಚಳಿಯಾಗುತ್ತಿದೆಯೇ? ಎಸಿ ಬಸ್ಗಳಲ್ಲಿ ಹಾಗೆ ಘಾಟಿ ಹತ್ತುವಾಗ ಚಳಿಯಾಗುತ್ತದೆ. ಸಿದ್ಧಾರ್ಥ್ ಚೈತನ್ಯ ಚಳಿಯಿಂದ ನಡುಗುವುದನ್ನು ಗಮನಿಸಿ ಹೇಳಿದ. ಹೌದು, ಸ್ವಲ್ಪ ಚಳಿ. ಇಂದ ಚೈತನ್ಯಳ ಹಲ್ಲುಗಳು ಚಳಿಗೆ ಥರಗುಟ್ಟಿದವು. ಸಿದ್ಧಾರ್ಥ್ ತಕ್ಷಣವೇ ಬಸ್ ನಿರ್ವಾಹಕನ ಬಳಿ ಹೋಗಿ ಏನೋ ಮಾತನಾಡಿ ಸ್ವಲ್ಪ ಹೊತ್ತಿನಲ್ಲೇ ಕೈಯಲ್ಲೊಂದು ಬ್ಲ್ಯಾಂಕೆಟ್ ಹಿಡಿದುಕೊಂಡು ಮರಳಿ ಬಂದ. ತೆಗೆದುಕೊಳ್ಳಿ, ಇಂತಹ ಬಸ್ಗಳಲ್ಲಿ ಈ ವ್ಯವಸ್ಥೆಯೂ ಇರುತ್ತದೆ, ಅಗತ್ಯವಿರುವವರಿಗೆ ಉಪಯೋಗಿಸಬಹುದು ಎಂದು ಅದನ್ನು ಅವಳಿಗೆ ಹೊದೆಸಿದ. ಪತಿ ಈಶಾನ್ನಿಂದ ವಿಚ್ಛೇದನದ ನಿರೀಕ್ಷೆಯಲ್ಲಿರುವ ಚೈತನ್ಯ ಹೊಸ ಕೆಲಸಕ್ಕೆ ಸೇರಲು ಬೆಂಗಳೂರಿಗೆ ಪಯಣಿಸುತ್ತಿದ್ದಾಗ ಅವಳ ಬಳಿಯ ಸೀಟಲ್ಲಿ ಸಿದ್ಧಾರ್ಥ್ ಎಂಬ ಯುವಕ ಪರಿಚಯವಾಗುತ್ತದೆ. ಅವಳು ನಡುಗುವುದನ್ನು ಗಮನಿಸಿ ಹೊದಗೆ ತಂದು ಅವಳಿಗೆ ಹೊದೆಸುತ್ತಾನೆ. ನನ್ನಿಂದಾಗಿ ನಿಮಗೆ ತೊಂದರೆಯಾಯಿತು, ಬೇಕಿರಲಿಲ್ಲ, ಸಂಕೋಚದಿಂದ ಹೇಳಿದಳು ಚೈತನ್ಯ. ಅದೇನೋ ತೊಂದರೆಯಲ್ಲ ಬಿಡಿ, ಈ ಚಳಿಯಲ್ಲಿ ಬೆಳಗಿನವರೆಗೂ ಪ್ರಯಾಣಿಸಲು ಕಷ್ಟ, ಹಾಗಾಗಿ ತಂದೆ ಎಂದವನ ಕಾಳಜಿ ಅವಳಿಗೆ ತುಂಬಾ ಇಷ್ಟವಾಯಿತು. ಪತ್ನಿಯನ್ನು ಹಿಂಸಿಸಿ ಸಂತಸಪಡುವ ಗಂಡ, ಸಮಾಜಕ್ಕೆ ಅಂಜಿ ಗಂಡನನ್ನು ಬಿಟ್ಟು ಬಂದ ಮಗಳನ್ನು ಮನೆಯಿಂದ ಹೊರಗೆ ಕಳಿಸಿದ ತಂದೆ, ಇವರೆಲ್ಲರಿಗಿಂತಲೂ ಅಪರಿಚಿತನಾದರೂ ತನಗೆ ಸಹಾಯ ಹಸ್ತ ನೀಡಿದ ಸಿದ್ಧಾರ್ಥ್ ಆತ್ಮೀಯನಾಗಿ ಕಂಡುಬಂದ ಚೈತನ್ಯಳಿಗೆ. ಬ್ಯಾಗ್ ಮೇಲಿರಿಸಲು ತನಗೆ ಸಹಾಯ ಮಾಡಿದ, ಕುಡಿಯಲು ನೀರು ತಂದಿತ್ತ, ಹೋಟೆಲ್ಗೆ ಹೋಗುವಾಗ ಜೊತೆಗೆ ಬರುತ್ತೀರಾ ಎಂದು ವಿಚಾರಿಸಿದ, ತನಗೆ ಏನಾದರೂ ಅಗತ್ಯವಿದೆಯೇ ಎಂದು ಕೇಳಿದ, ಚಳಿಯಿಂದ ನಡುಗುವುದನ್ನು ಗಮನಿಸಿ ಬ್ಲ್ಯಾಂಕೆಟ್ ತಂದು ಹೊದೆಸಿದ. ಇಂತಹ ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಜೊತೆಯಾಗಿ ಇರುತ್ತಿದ್ದರೆ ತಾನು ಈಗ ಈ ಸ್ಥಿತಿ ತಲುಪುತ್ತಿರಲಿಲ್ಲ ಎಂದು ತೋರಿತು ಚೈತನ್ಯಳಿಗೆ. ಬದುಕಿನಲ್ಲಿ ಕುಸಿದು ಹೋಗುತ್ತೇನೆ ಎನ್ನುವಾಗ ಆಸರೆಯಾಗಿ ಧೈರ್ಯ ತುಂಬಲು ಒಬ್ಬ ವ್ಯಕ್ತಿ ಇದ್ದರೆ ಎಂದವಳಿಗೆ ಈಶಾನ್ನ ಜೊತೆಗಿನ ತನ್ನ ಜೀವನದ ಕಹಿ ನೆನಪಾಗಿತ್ತು. ಈ ದಾಂಪತ್ಯದಿಂದ ನೀವು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸಂತೃಪ್ತರಲ್ಲದ ಕಾರಣ ವಿಚ್ಛೇದನವನ್ನು ಬಯಸುತ್ತಿದ್ದೀರಿಯಲ್ಲವೇ? ಕೌನ್ಸಿಲರ್ ರವಿ ಚೈತನ್ಯಳ ಮುಖವನ್ನು ನೋಡುತ್ತಾ ಕೇಳಿದಾಗ ಅವಳು ಹೌದು ಎಂದು ದಿಟ್ಟವಾಗಿ ಉತ್ತರಿಸಿಳು. ಈಶಾನ್, ನಿಮ್ಮ ಅನಿಸಿಕೆಯೇನು? ಈಶಾನ್ ಒಂದು ಬಾರಿ ಚೈತನ್ಯಳ ಮುಖ ನೋಡಿ ತಲೆ ತಗ್ಗಿಸಿದ. ನಿಮಗೆ ಏನಾದರೂ ಹೇಳಲಿದೆಯೇ? ಕೌನ್ಸಿಲರ್ ಮತ್ತೊಮ್ಮೆ ಕೇಳಿದಾಗ ಅವನು ಇಲ್ಲ ಎಂಬಂತೆ ತಲೆಯಲ್ಲಾಡಿಸಿದ. ಇದೀಗ ನಿಮ್ಮ 3ನೇಯ ಕೌನ್ಸಿಲಿಂಗ್. ನೀವು ಇದೇ ಕಾರಣವನ್ನು ಮುಂದಿರಿಸಿ ಹೋಗುವುದಾದರೆ ನಾನು ಇದನ್ನೇ ರಿಪೋರ್ಟ್ ಮಾಡುತ್ತೇನೆ. ಇನ್ನೆರಡು ತಿಂಗಳಲ್ಲಿ ನಿಮಗೆ ವಿಚ್ಛೇದನ ದೊರಕಬಹುದು ಎಂದಾಗ ಅವಳ ಮನದಲ್ಲಿ ನೆಮ್ಮದಿಯ ಎಳೆಯೊಂದು ಮೂಡಿತು. ಧನ್ಯವಾದಗಳು ಸರ್ ಎನ್ನುತ್ತಾ ಅವರಿಗೆ ವಂದಿಸಿ ಕುಳಿತಲ್ಲಿಂದ ಎದ್ದಳು ಚೈತನ್ಯ. ಅಲ್ಲಿಂದ ಹೊರಬಂದು ತನ್ನ ಸ್ಕೂಟರ್ ಏರುವಾಗ ಚೈತು, 1 ನಿಮಿಷ ಎನ್ನುತ್ತಾ ಈಶಾನ್ ಹತ್ತಿರ ಬಂದ. ಚೈತು, ನಿನಗೆ ನನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲವೇ? 5 ನಿಮಿಷ ನನ್ನ ಮಾತನ್ನು ಕೇಳು ಎಂದವನತ್ತ ನೋಟ ಹರಿಸಿದ ಅವಳ ಕಣ್ಣುಗಳು ಸಿಟ್ಟಿನಿಂದ ಕೆಂಪಾದವು. ನಿಮ್ಮನ್ನು ಕ್ಷಮಿಸಬೇಕೇ? ಯಾಕೆ? ಇದಕ್ಕಾಗಿ ಆಗಿರಬಹುದು ಅಲ್ಲವೇ? ತನ್ನ ಸೆರಗನ್ನು ತುಸು ಸರಿಸಿ ಅಲ್ಲಿ ಎದ್ದು ಕಾಣುವ ಸಿಗರೆಟ್ ಚುಚ್ಚಿದ ಗಾಯದ ಕಲೆಗಳನ್ನು ತೋರಿಸುತ್ತಾ ಕೇಳಿದಾಗ ಅವನ ತಲೆ ತಗ್ಗಿತು. ನಾನು ಈ ವಿಚಾರವನ್ನು ಯಾರಿಗಾದರೂ ತಿಳಿಸಿದ್ದರೆ ನೀನೀಗ ಜೈಲು ಪಾಲಾಗಿರುತ್ತಿದ್ದಿ. ನಿನ್ನ ತಾಯಿ ತಂದೆಗೆ ನೀನೊಬ್ಬನೇ ಮಗ ಎಂದು ತಿಳಿದ ಕಾರಣ ನಾನೀಗ ಅನಿವಾರ್ಯವಾಗಿ ಬೇರೊಂದು ಕಾರಣ ಹುಡುಕಿ ಡೈವೋರ್ಸ್ ಪಡೆಯುತ್ತಿದ್ದೇನೆ. ನನಗೆ ನಿನ್ನ ಮುಖ ನೋಡಲು ಇಷ್ಟವಿಲ್ಲ. ಇನ್ನು ಮುಂದೆ ನಮ್ಮಿಬ್ಬರ ಭೇಟಿ ಆಗದಿರಲಿಯೇ ನಾನು ಪ್ರಾರ್ಥಿಸುತ್ತಿದ್ದೇನೆ ಎಂದವಳು ಅವನ ಮುಖವನ್ನು ನೋಡದೆ ವೇಗವಾಗಿ ಸ್ಕೂಟಿ ಚಲಾಯಿಸಿ ಅವನಿಂದ ದೂರವಾಗಿ ಈಗ ಬೆಂಗಳೂರಿಗೆ ಹೊರಟಿದ್ದಳು. ಧನ್ಯವಾದಗಳು.